ನಮಸ್ಕಾರ. ನಾವಿವತ್ತು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಡವಳೇಶ್ವರ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಶ್ರೀಯುತ ಮಹೇಶ್ ಪಾಟೀಲ್ ಅವರು ಇದ್ದಾರೆ. ನಮ್ಮ ASL ಕಂಪ್ನಿಯ ASL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹುಬ್ಬಳ್ಳಿ ಕಂಪ್ನಿಯ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದರೆ ಅವರು ಯಾವ ರೀತಿ ಯೂಸ್ ಮಾಡಿದ್ರೆ ಅಂತ ಅವ್ರ ಬಾಯಿ ಮುಖಾಂತರ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಎಷ್ಟು ದಿನ ಸರ್ ಈ ಕಬ್ಬಿಗೆ ನೀವು ಯೂಸ್ ಮಾಡ್ತಿರೋದು? ಇವತ್ತಿಗೆ 6 ತಿಂಗಳು ಆದ್ರೆ 6 ತಿಂಗಳಾಗಿದೆ. ಈಗ ನೀವು ನಿಮ್ಮ ಪ್ರಾಡಕ್ಟ್ ಕೊಟ್ಟವ್ರು ಯಾರು ಸರ್? ವಿಜಯ್ ಸರ್ ಅಂತ. ವಿಜಯ್ ಸರ್ ಅಂದರೆ ಎಷ್ಟು ಈಗ ನೀವು ಮೊದಲು ಏನೇನು ಖರ್ಚು ಮಾಡಿರಿ ಸರ್ ಇದಕ್ಕೆ? ಇದಕ್ಕೇನೂ ಇಲ್ಲ ಸರ್. ಮೊದಲು ತಳದಾಗ ಒಂದು DAP ಹಾಕಿದ್ದೀರಿ. ಅಣ್ಣ ಮೇಲತ್ತ ವಿಜಯ್ ಸರ್ ಭೇಟಿ ಆದ್ರೆ ನಮಗೆ. ಭೇಟಿ ಆದ್ಮೇಲತ್ತ ಇದನ್ನ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಅಂತ ಹೇಳಿದ್ರಿ. ಯೂಸ್ ಮಾಡ್ಕೊಂತ ಬಂದಾಗ ನಾವು ಪೂರ್ತಿ ಡೋಸ್ ಅನ್ಕ ಆಗಿಲ್ಲ ಸರ್. ಇದು ಒಂದು ಇದಕ್ಕೆ ಎಷ್ಟು ಸ್ಪ್ರೇ ಮತ್ತು ಎಷ್ಟು ಡ್ರಿಂಚ್ ಮಾಡಿರಿ? ಸ್ಪ್ರೇ 2 ಕೊಟ್ಟಿನಿ ರೀ. 2 ಸ್ಪ್ರೇ ಮಾಡಿರಿ. ಡ್ರಿಂಚ್ 2 ಸಲ ಮಾಡಿ. ಗ್ರೋ ರಿಚ್ ಮತ್ತು ಸಪೋರ್ಟ್ ಅಂತ ಮಾಡಿರಿ. ಸಪೋರ್ಟ್ ಗ್ರೋ ರಿಚ್. ಕೃಷಿಕ ಒಂದು ಮಾಡೀನಿ. ಕೃಷಿಕ ಒಂದು ಡ್ರಿಂಚ್ ಮಾಡಿರಿ. ಒಂದಾಗ ಭೂಮಿ ಹಾಕಿನ್ರಿ. ನೆಕ್ಸ್ಟ್ ಒಂದು ನಿಶ್ಚಿತ ಪವರ್ ಹಾಕಿನ್ರಿ. ಅಷ್ಟೇ ಡೋಸ್ ರೀ ಸರ್. ಮತ್ತೆ ಎಷ್ಟು ತಿಂಗಳು ಕಂಪ್ಲೀಟ್ ಆಗಿದ್ರಿ ಈಗ ಕಬ್ಬಿಗೆ? ಇದು 6 ತಿಂಗಳು ಕಂಪ್ಲೀಟ್ ಆಗಿದೆ. 6 ತಿಂಗಳು ಕಂಪ್ಲೀಟ್ ಆಗೈತೆ. ಇದು 6 ತಿಂಗಳು ಕಬ್ಬು ಎಷ್ಟು ಗಣಿಗೆ ಆಗ್ಯಾವ ನೋಡ್ರಿ ಅಂದಾಜು. 1 2 3 4 5 6 7 8 9 10 11 11 ಎಷ್ಟು ಮರಿ ಬಿಡೋಣ ನೋಡಿರಿ. 1 2 3 4 5 6 7 8 9 ಮರಿ. 9 ಮರಿ ಅಂದರೆ ನಮ್ಮ ASL ಕಂಪ್ನಿ ಪ್ರಾಡಕ್ಟ್ಗಳನ್ನ ಕಮ್ಮಿ ಖರ್ಚು ಮತ್ತು ಬೇರೆ ಪ್ರಾಡಕ್ಟ್ಗಳನ್ನ ಎಷ್ಟು ಖರ್ಚು ಮಾಡಿದ್ವಿ ನೀವು ರಾಸಾಯನಿಕ? ಬೇರೆ ಪ್ರಾಡಕ್ಟ್ ರೀ ಮಳೆ ಜಾಸ್ತಿ ಆಗೋಣ ಒಂದು ಯೂರಿಯಾ ರೀ, ಒಂದು ಸಲ್ಫರ್ ಹೋಗೋದನ್ರಿ, ತಂಪು ಜಾಸ್ತಿ ಆಗೋಣ ರೀ. ಅದನ್ನ ಬಿಟ್ಟರೆ ಇನ್ನೂವರೆಗೂ ಯಾವುದೂ ಹಾಕಿಲ್ಲ ರೀ ಪ್ರಾಡಕ್ಟ್. ಎಷ್ಟು ಖರ್ಚು ಮಾಡಿರಿ ನಮ್ಮ ಕಂಪ್ನಿ ಪ್ರಾಡಕ್ಟ್? ನಿಮ್ಮ ಕಂಪ್ನಿ ಪ್ರಾಡಕ್ಟ್ ಒಂದು 5 ರಿಂದ 6 ಸಾವಿರ ರೂಪಾಯಿ ಖರ್ಚು. 5 ರಿಂದ 6 ಸಾವಿರ ರೂಪಾಯಿ. ಅದ್ರಾಗೂ ನೀವು ಲಿಮಿಟೆಡ್ ಖರ್ಚು ಲಿಮಿಟೆಡ್ ಐತ್ರಿ. ಇನ್ನೂ ಉಳ್ದೈತೆ. ಇನ್ನೂ ಕೋರ್ಸ್ ಕಂಪ್ಲೀಟ್ ಆಗಿಲ್ಲ. 6 ತಿಂಗಳು ಯೂಸ್ ಮಾಡಿರಿ. 6 ತಿಂಗಳನ್ನ ಈ ರೀತಿ ಡೆವಲಪ್ ಕಾಣಿತ್ತು ನಿಮ್ಗೆ. ಓಕೆ, ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ರೀ. ಒಂದು ಯಾವ ರೀತಿ ಬಂದಿತ್ತು ನೋಡಿರಿ. ಬರ್ರಿ ಕಬ್ಬಿನ ಸೈಜು ಚೇಂಜ್ ಆಗುತ್ತೆ. ಈ ಮಹೇಶ್ ಅವರು ನನಗೊಂದು ಹೇಳ್ರಿ, ಈಗ ಮೊದಲು ನೀವು ಕಬ್ಬ ಬೆಳೆಸಿದ್ರಿ, ಮೊದಲಿಗೆ ಮತ್ತು ಈಗಿಂದಾಗ ಏನು ಡಿಫ್ರೆನ್ಸ್ ಇದ್ರಿ ಸರ್? ಮೊದಲ ರಾಸಾಯನಿಕ ಹಾಕೋಣ ನೆಲಾನು ಬಾದ್ ಹಾಕಿದ್ರೆ ಜಂಪು ಹಾಕಿತ್ರಿ ಎಲ್ಲ ಖರ್ಚು ನಮ್ದು. ಈಗ ಇದು ಖರ್ಚು ಕಡಿಮೆ ಇದ್ರಿ. ನೆಕ್ಸ್ಟ್ ಕಬ್ಬಿನ ಇಳುವರಿ ಜಾಸ್ತಿ ಆಗ್ತದೆ. ವರ್ಷ ನೀವು ಕಬ್ಬಿಗೆ ಎಷ್ಟು ಖರ್ಚು ಮಾಡ್ತಿದ್ರಿ? ಅಂದಾಜು ವರ್ಷಕ್ಕೆ ಏನೂ ಇಲ್ಲ ಅಂದ್ರೆ ಒಂದು 25-30 ಸಾವಿರ ರೂಪಾಯಿ ಆಗೈತೆ ರೀ. 25-30 ಸಾವಿರ ರೂಪಾಯಿ. ಈಗ ನಮಗೆ 6 ತಿಂಗಳಾಗ ನಮ್ದು ಎಷ್ಟು ಖರ್ಚು ಮಾಡಿರಿ? ಒಂದು 5 ಸಾವಿರ ರೂಪಾಯಿ ಆಗೈತೆ ರೀ. ಇನ್ನೂ ಕಂಪ್ಲೀಟ್ ಉಳ್ದೈತ್ರಿ ಮಟ್ರಿ. 5 ಸಾವಿರ ರೂಪಾಯಿದಾಗ ಮತ್ತೆ ಓದಿದ್ರಿ. ಇನ್ನು ನೀವು ಮಳಿ ಆತಂದ್ಲೇ ನೀವು ಯೂಸ್ ಮಾಡಿಲ್ಲ. ಈಗ ನಮ್ಗೆ ಬೇರೆ ರೈತರಿಗೆ ನೀವು ಏನು ಇಷ್ಟಪಡ್ತೀರಿ? ಏನಿಲ್ರಿ, ASL ಕಂಪ್ನಿ ಚಲೋ ಐತ್ರಿ. ಅದನ್ನ ಯೂಸ್ ಮಾಡಕ್ಕೆ ಹೇಳಕ್ ಬರ್ತಾನೆ ನಾವು. ಸಾವಯವ ಕೃಷಿ ಮಾಡಿದ್ರೆ ಈ ಸೈಡ್ ಮುಧೋಳ ತಾಲೂಕು ಮಾಲಿಂಗಪುರ, ಆಮೇಲೆ ರಬಕವಿ ಬನ್ನಟ್ಟಿ, ಡವಳೇಶ್ವರ ಈ ಭಾಗದಾಗ ಕಬ್ಬು ಬೆಳವಣಿಗೆ ಜಾಸ್ತಿ ಐತಿ. ಓಕೆ, ಅದಕ್ಕೆ ನಾವು ಕಬ್ಬು ಬೆಳವಣಿಗೆಗೋಸ್ಕರ ನಾವು ಒಂದು ರೈತರಿಗೆ ಸಲಹೆಯನ್ನು ಕೊಡ್ತೀವಿ ನಮ್ಮ ಕಂಪ್ನಿ ಕಡೆಯಿಂದ. ಮತ್ತು ನಿಮ್ಗೆ ನಮ್ಮ ಕಂಪ್ನಿ ಕಡೆಯಿಂದ ಸರ್ವಿಸ್ ಯಾವ ರೀತಿ ಬರ್ತಾ ಇದೆ? ಸರ್ವಿಸ್ ಏನೈತ್ರಿ, ನಮ್ಗೆ ಇಲ್ಲಿ ತನಕ ನೀವು ವಾರಕ್ಕೊಮ್ಮೆ ಭೇಟಿ ಆಗಿರಿ. ನಮ್ಗೆ ಯಾವ ರೀತಿ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಏನು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ನೆಕ್ಸ್ಟ್ ಎಲ್ಲ ನಮಗೆ ಪ್ರಾಡಕ್ಟ್ ನಮ್ಮ ಹೋಮ್ ಡೆಲಿವರಿನ ಕೊಡ್ತೀವಿ. ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಇದರಿಂದ ಬೇರೆ ರೈತರಿಗೆ ನೀವು ತಗೋಲಿಕ್ಕೆ ಏನು ಅನುಕೂಲ ಐತೆ ಅಂತ ಹೇಳ್ಬೋದು. ಅನುಕೂಲ ಆಗದಿ ಪದ್ಧತಿ ಐತ್ರಿ, ತಗೋಬಹುದು ರೀ. ಏನು ತೊಂದರೆ ಇಲ್ಲ ರೀ. ಇದರಿಂದ ಕಮ್ಮಿ ಖರ್ಚೊಳಗೆ ನಾವು ಡೋಸ ಕಂಪ್ಲೀಟ್ ಆಗಿಲ್ಲ. ಇನ್ನೂ ಎಷ್ಟು ತಿಂಗಳು ಕಟಾವ್ ನಿಮ್ದು? ನಮ್ದು ಇನ್ನೂ ಮಾರ್ಚ್ ತನಕ ಕಟಾವ್ ಮಾಡ್ತಾರೆ. ಮಾರ್ಚ್ ತನಕ ಕಟಾವ್. ಇನ್ನೂ 4 ತಿಂಗಳು ಬೆಳವಣಿಗೆ. ಇನ್ನೂ ನೀವು ಡ್ರಿಂಚ್ ಮಾಡ್ರೆ ಏನೈತಿಲ್ಲ. ಈಗ ಮರಿ ಕಬ್ಬು ಏನು ಬರಾಯ್ತಿಲ್ಲ. ಇಲ್ಲಿ ಬರ್ರಿ, ಸಣ್ಣ ಮರಿ ಕಬ್ಬು ಏನು ಬರತ್ತಲ್ಲ, ಇದಕ್ಕೆ ನೀವು ಬಿಟ್ಟಿರ್ಬೇಕು. ಈಗ ಸಣ್ಣ ಮರಿ ಕಬ್ಬು ಬರತ್ತ ನೋಡ್ರಿ, ಇದಕ್ಕೆ ಸ್ಪ್ರೇ ಮಾಡ್ರಿ ಮತ್ತು ಡ್ರಿಂಚ್ ಮಾಡ್ರಿ. ಇದರಿಂದ ಏನಾಗ್ತೈತಿ ಇಲ್ಲ ನೋಡಿ, ಇದೇನೈತಿಲ್ಲ 1 ಮತ್ತು 2 ಈ ಮರಿ ಕಬ್ಬಿಗೆ ನೀವು ಕೃಷಿಕ ಡ್ರಿಂಚ್ ಮಾಡ್ರಿ, ಅದು ಗ್ರೋರೇಜ್ ಸ್ಪ್ರೇ ಮಾಡ್ರಿ. ಇದರಿಂದ ನಿಮ್ಗೆ 3-4 ತಿಂಗಳಾಗ 5 ಗಂಟೆ ಆದ್ರೂ ಇಳುವರಿ ಎಷ್ಟು ಬರ್ತೀವಿ. ಅವಶ್ಯ ಮಾಡೋಣ. ಓಕೆ ಸರ್. ಓಕೆ, ಥ್ಯಾಂಕ್ಸ್ ರೀ.